ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಪುಂಡಿಪಲ್ಲಿ ಚಟ್ನಿ ಮಾಡೋದನ್ನು ತೋರಿಸ್ತಿದ್ದೀನಿ. ನಾನಿಲ್ಲಿ ಮೊದಲಿಗೆ ಪುಂಡಿ ಪಲ್ಯನ ಚೆನ್ನಾಗಿ ನೀರಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ. ಅದಾದ ನಂತರ ಒಂದು ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಬೆಲ್ಲ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಸಾಸಿವೆ, 1 ಟೇಬಲ್ ಸ್ಪೂನ್ ಜೀರಿಗೆ, 1/4 ಕಪ್ ಶೇಂಗಾ, 6ರಿಂದ 7 ಹಸಿರುಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಹಾಗೆ ಒಗ್ಗರಣೆಗೆ ಎಣ್ಣೆ. ನಾನಿಲ್ಲಿಷ್ಟು ಸಾಮಗ್ರಿಗಳನ್ನು ಬಳಸಿದ್ದೀನಿ. ಇದಾದ ನಂತರ ಒಂದು ಪಾತ್ರೆಯಲ್ಲಿ ನಾವು ಪುಂಡಿ ಪಲ್ಯ ಬೇಯಿಸೋದಕ್ಕೆ ಬೇಕಾಗ್ತಕ್ಕಂಥ ಚೆಂಬು ನೀರನ್ನು ಹಾಕಿದ್ದೀನಿ. ಇದು ಚೆನ್ನಾಗಿ ಕುದಿ ಬಂದ ನಂತರ ನಾವಿಲ್ಲಿ ತೊಳೆದು ಇಟ್ಕೊಂಡಿರೋ ಪುಂಡಿ ಪಲ್ಯನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಇದ್ರ ಜೊತೆಗೇ ನಾವಿಲ್ಲಿ ಮೊದಲೇ ತೊಗೊಂಡಿರ್ತಕ್ಕಂಥ ಹಸಿರುಮೆಣಸಿನಕಾಯಿ ಹಾಗೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಇದು ಪುಂಡಿ ಪಲ್ಯ ಹುಳಿ ಇರುತ್ತಲ್ವ, ಅದಕ್ಕೆ ನೀರಲ್ಲಿ ಕುದಿಸಿ ನೀರನ್ನು ಬಸಿಬೇಕು. ನಾನಿವಾಗ ಚೆನ್ನಾಗಿ ಕುದಿ ಬಂದ ನಂತರ ಇದನ್ನು ಬೆಂದಿದೆಯೋ ಇಲ್ವಾ ಅಂತ ನೋಡ್ತಿದ್ದೀನಿ. ಈ ಥರ ಮುಟ್ಟಿದರೆ ಸ್ಮೂತಾಗಿರಬೇಕು ಪುಂಡಿ ಪಲ್ಯ. ಇದನ್ನು ನಾನಿವಾಗ ಸಪ್ರೇಟ್ ನೀರಿಂದ ಪುಂಡಿ ಪಲ್ಯನ ಸಪ್ರೇಟ್ ಮಾಡಿಕೊಂಡು ಒಂದು ಬೇರೆ ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಇದನ್ನು ಬೇರೆ ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾದ ನಂತರ ತಣ್ಣಗಾಗೋದಕ್ಕೆ ಬಿಡಬೇಕು. ಯಾಕಂದರೆ ಬಿಸಿ ಇರುವಾಗ ಮಿಕ್ಸಿಗೆ ಹಾಕೊಳ್ಳೋಕ್ಕಾಗಲ್ಲ. ಸ್ವಲ್ಪ ಇದು ತಣ್ಣಗಾದ ನಂತರ ನಾವಿಲ್ಲಿ ಒಂದು ಮಿಕ್ಸಿ ಬೌಲ್ ತೊಗೋಬೇಕು. ಇದಕ್ಕೆ ಮೊದಲೇ ತಣ್ಣಗಾಗಿರುವಂಥ ಪುಂಡಿ ಪಲ್ಯ ಇರುತ್ತಲ್ವ ಬೇಯಿಸಿರೋದು, ಅದನ್ನು ಹಾಕ್ಕೊಳ್ಬೇಕು. ಇದಕ್ಕೆ ಇವಾಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕರಿಬೇವು ಹಾಕಿ ಒಂದು ಸರಿ ಮಿಕ್ಸಿ ಮಾಡ್ಕೋಬೇಕು. ಅದಾದ ನಂತರ ನಾವು ಇನ್ನೊಂದು ಸರಿ ಮಿಕ್ಸಿ ಹಾಕ್ಕೊಳ್ಳೋದಿರುತ್ತೆ. ಇವಾಗ ನಾನಿಲ್ಲಿ ಶೇಂಗಾ ಮತ್ತು ಹಸಿ ಈರುಳ್ಳಿ ಹಾಕ್ತಿದ್ದೀನಿ. ನನಗೆ ಹಸಿ ಈರುಳ್ಳಿ ಹೇಳೋದನ್ನು ಮರ್ತೋದೆ, ಇದನ್ನು ಇವಾಗ ಹಾಕ್ತಿದ್ದೀನಿ. ಸ್ವಲ್ಪ ಈರುಳ್ಳಿ ಮತ್ತು ಶೇಂಗಾ ಬೀಜ ತರಿಯಾಗಿರಬೇಕು, ಆ ಥರ ಇವಾಗ ಮಿಕ್ಸಿ ಮಾಡ್ಕೋಬೇಕು. ಹಾಗೆ ಈ ಕಡೆ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಇದಕ್ಕೆ ನಾನು ಜೀರಿಗೆ, ಸಾಸಿವೆ ಮತ್ತು ಕರಿಬೇವು ಹಾಕಿ ಈ ಪುಂಡಿ ಪಲ್ಯ ಚಟ್ನಿಗೆ ಒಗ್ಗರಣೆ ಕೊಡ್ತಿದ್ದೀನಿ. ಇದು ಪುಂಡಿ ಪಲ್ಯ ಚಟ್ನಿ ಒಗ್ಗರಣೆ ಕೊಟ್ಟ ನಂತರ ನಮಗೆ ಪುಂಡಿ ಪಲ್ಯ ರೆಡಿಯಾಗಿರುತ್ತೆ. ಬಿಸಿ ಬಿಸಿ ರೊಟ್ಟಿ, ಅನ್ನ ಅಥವಾ ಬಿಸಿ ಅನ್ನಕ್ಕೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ತಿನ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಬಾಯ್.